ಓಂ ಗುರುಭ್ಯೋ ನಮಃ. ಬಂಧುಗಳೇ, ಪ್ರತಿಯೊಬ್ಬ ಮನುಷ್ಯನಿಗೂ ಶತ್ರುಗಳು ಇದ್ದೇ ಇರ್ತಾರೆ. ಕೆಲವೊಬ್ಬರಿಗೆ ಭಯ ಶತ್ರುಗಳಿದ್ರೆ ಕೆಲವೊಬ್ಬರಿಗೆ ಗುಪ್ತ ಶತ್ರುಗಳಿರ್ತಾರೆ. ಗುಪ್ತ ಶತ್ರುಗಳು ಯಾರು ಅಂದ್ರೆ ನಮ್ಮನ್ನು ಕಂಡ್ರೆ ಆಗದಿರೋರು ಅಥವಾ ನಮ್ಮನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವವರು ಕೂಡ ಒಂದು ರೀತಿಯಲ್ಲಿ ಶತ್ರುಗಳೇ ಆಗಿರುತ್ತಾರೆ. ಬಾಹ್ಯ ಶತ್ರುಗಳು ಯಾವ ರೀತಿ ನಮ್ಮ ನಾಶಕ್ಕಾಗಿ ದಾರಿ ಕಾಯುತ್ತಿರುತ್ತಾರೋ, ಗುಪ್ತ ಶತ್ರುಗಳು ಕೂಡ ಅದೇ ರೀತಿಯಾಗಿ ನಮ್ಮ ನಾಶಕ್ಕಾಗಿ ದಾರಿ ಕಾಯುತ್ತಿರುತ್ತಾರೆ. ತೋರಿಸಿಕೊಡುವುದಿಲ್ಲ ಅಷ್ಟೇ. ಬಂಧುಗಳೇ, ಶತ್ರುಗಳನ್ನ ಹೇಗೆ ಗೆಲ್ಲಬೇಕು ಎಂಬುದನ್ನ ತಿಳಿದುಕೊಳ್ಳುವ ಮೊದಲು ನಾವು ಶತ್ರುಗಳನ್ನು ಗೆಲ್ಲುವುದು ಅಂದ್ರೇನು ಎಂಬುದನ್ನ ತಿಳಿದುಕೊಳ್ಳುವುದು ತುಂಬಾ ಅಗತ್ಯ. ನಾವೆಲ್ಲ ತಿಳ್ಕೊಂಡಿರ್ತೀವಿ, ಶತ್ರುಗಳನ್ನ ಗೆಲ್ಲುವುದು ಅಂದ್ರೆ ಅವರನ್ನ ಕೊಲ್ಲುವುದು ಅಥವಾ ಅವರನ್ನು ಶರಣು ತರುವುದು ಅಥವಾ ಅವರನ್ನ ಮೋಸ ಮಾಡಿ ಕಷ್ಟಕ್ಕೀಡು ಮಾಡುವುದು. ಇಂಥದ್ದನ್ನೆಲ್ಲ ನಾವು ಶತ್ರುಗಳನ್ನ ಗೆಲ್ಲುವುದು ಅಂತ ತಿಳ್ಕೊಂಡಿರ್ತೀವಿ. ಆದ್ರೆ ಇವಾವೂ ಕೂಡ ಶತ್ರುಗಳನ್ನ ಗೆದ್ದಂತಲ್ಲ ಬಂಧುಗಳೇ. ಯಾಕೆ ಅಂತ ನೀವು ಕೇಳಿದ್ರೆ, ಶತ್ರುಗಳನ್ನು ಯಾವಾಗ ಗೆದ್ದಂತಾಗುತ್ತೆ ಅಂದ್ರೆ ನಮ್ಮ ನಡುವಿನ ಅಥವಾ ಯಾರ ಜೊತೆ ಶತ್ರುತ್ವ ಇರುತ್ತೋ ಅಥವಾ ವೈರತ್ವ ಇರುತ್ತೋ ಆ ವೈರತ್ವ ನಷ್ಟವಾಗಬೇಕು, ಶತ್ರುತ್ವ ಕೊನೆಯಾಗಬೇಕು. ಆಗಲೇ ನಾವು ಶತ್ರುಗಳನ್ನ ಗೆದ್ದಂತಾಗುತ್ತೆ ಬಂಧುಗಳೇ. ಮೋಸ ಮಾಡೋದರಿಂದ, ಕೊಲ್ಲೋದ್ರಿಂದ ಅಥವಾ ಇನ್ನೇನೋ ಕಷ್ಟ ಕೊಡುವುದರಿಂದ ವೈರತ್ವ ಕಡಿಮೆಯಾಗುತ್ತಾ ಹೇಳಿ? ಶತ್ರುತ್ವ ಮುಗಿಯುತ್ತಾ ಹೇಳಿ? ಮುಗಿಯಲ್ಲ ತಾನೆ. ಹಾಗಾದ್ರೆ ಶತ್ರುಗಳನ್ನ ಗೆದ್ದಂತೆ ಹೇಗಾಗುತ್ತೆ? ಯಾವವರೆಗೆ ವೈರತ್ವ ಮುಗಿಯುವುದಿಲ್ವೋ, ಶತ್ರುತ್ವ ಕೊನೆಗೊಳ್ಳುವುದಿಲ್ವೋ, ಅಲ್ಲಿಯವರೆಗೆ ನಾವು ಶತ್ರುಗಳನ್ನ ಗೆದ್ದಂತಲ್ಲ ಬಂಧುಗಳೇ, ಗೆದ್ದಂತಲ್ಲ. ಶತ್ರುಗಳನ್ನ ಗೆಲ್ಲೋಕೆ ಅನೇಕರು ಅನೇಕ ನೀತಿಗಳನ್ನ ಹೇಳಿದ್ದಾರೆ. ಆದ್ರೆ ಅವುಗಳಲ್ಲಿ ಯಾವ ನೀತಿಯಿಂದ ವೈರತ್ವ ನಷ್ಟವಾಗುತ್ತೆ ಎಂಬುದನ್ನ ನಾವು ಗಮನಿಸಬೇಕು ಬಂಧುಗಳೇ, ಗಮನಿಸಬೇಕು. ಶತ್ರುಗಳನ್ನ ಯಾವ ರೀತಿ ಗೆಲ್ಲಬೇಕು ಎಂಬುದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಮಗೆ ತಿಳಿಸಲಿದ್ದೇನೆ. ಧನ್ಯವಾದಗಳು.